ಹೀಗಿದ್ದಿದ್ ಗಾಡಿ ಹೀಗೆ ಹೇಗಾಯ್ತು ಅಂತ ತಿಳ್ಕೊಬೇಕಾದ್ರೆ ಯೂರನ್ ಗುರು ಇಂಜನ್ ನ ಸೋಪ್ ನೀರ್ ಹಾಕಿ ತಿಕ್ತವ್ರೆ. ಏರ್ ಎಲ್ಲ ಹೊಡೆದು ಕ್ಲೀನ್ ಆಗಾದ್ರೆ ಕ್ಲೀನ್ ಮಾಡ್ತಾವ್ರೆ. ಅಲ್ಲಿಂದ ವಾಶ್ ಮಾಡ್ಬಿಟ್ಟು ಕ್ಲೀನ್ ಆಗಿ ಆಯಿಲ್ ಇಂದ ಒಂದ್ಸತಿ ವಾಶ್ ಮಾಡಿ ಕ್ಲೀನ್ ಆಗಾದ್ರೆ ಫಿಟ್ ಮಾಡ್ತಾವ್ರೆ. ಸೊ ಅವಾಗ ನಂಗೆ ಹೀಗಿದ್ದಿದ್ ಗಾಡಿ ಹೀಗೆ ಹೇಗಾಯ್ತು ಅಂತ ತಿಳ್ಕೊಬೇಕಾದ್ರೆ ಈಗಲೇ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ತರ ಕಂಟೆಂಟ್ಸ್ ತುಂಬಾ ಬರ್ತಾ ಇರ್ತವೆ. ಇನ್ನ ಗಾಡಿ ವಿಚಾರಕ್ಕೆ ಬರೋದಾದ್ರೆ, ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದ್ಬಿಟ್ಟು ನಾವೆಲ್ಲಪ್ಪ ಹೋಗ್ತಾ ಇದೀವಿ ಅಂದರೆ ನನ್ನ ಗಾಡಿನ ಹಾಸ್ಪಿಟ್ಲ್ಗಾದ್ರೆ ಅಡ್ಮಿಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಏನಪ್ಪ ಈ ಹಾಸ್ಪಿಟ್ಲು ಅಡ್ಮಿಟ್ಟು ಅಂತ ಹೇಳಿದ್ರೆ ಏನಿಲ್ಲ ರೀ, ಬೈಕ್ ಮೆಕ್ಯಾನಿಕ್ ಶಾಪ್ಗಾದ್ರೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗ್ಬಿಟ್ಟು ಕ್ಲೀನಾಗಾದ್ರೆ ರೆಡಿ ಮಾಡಿಸ್ಕೊಂಡು ಒಂದೆರಡು ರೌಂಡ್ ಹಾಕೋಣ. ಸೊ ರೈಡ್ ಹೋಗೋಕ್ಕಿಂತ ಮುಂಚೆನೇ ಎಲ್ಲ ರೆಡಿ ಮಾಡಿಸ್ಕೊಂಡು ಒಂದೆರಡು ರೌಂಡ್ ಹಾಕಿದ್ರೆ ಮತ್ತೆ ಬೇರೆ ಏನಾದರೂ ಇಶ್ಯೂಸ್ ಇದ್ದರೆ ಚೆಕ್ ಮಾಡಿಸ್ಕೋಬೋದು ಅಂತ ಹೇಳ್ಬಿಟ್ಟಾದ್ರೆ ಈ ಐಡಿಯಾ ಮಾಡಿರೋದು. ಹೋಗ್ಬೇಕಾದ್ರೆ ಮಾಡಿಸ್ಕೊಂಡು ಮತ್ತೆ ರೈಡ್ ಸ್ಟಾರ್ಟ್ ಆದಮೇಲೆ ಏನಾದರೂ ಇಶ್ಯೂಸ್ ಬಂದರೆ ನಮಗೂ ತೊಂದರೆ ಆಗುತ್ತೆ ಮತ್ತು ಅವ್ರಿಗೂ ಬೇಜಾರಾಗುತ್ತೆ. ಸೊ ಹಾಗಾಗಿ ಈಗಲೇ ರೆಡಿ ಮಾಡಿಸ್ಕೊಂಡು ಒಂದೆರಡು ರೌಂಡ್ ಹಾಕಿದ್ರೆ ಏನಾದರೂ ಇಶ್ಯೂಸ್ ಇದ್ದರೆ ಚೆಕ್ ಮಾಡಿಸ್ಕೋಬೋದಂತ ಮಾತ್ರ ಹೋಗ್ತಾ ಇರೋದು. ಸೊ ಹಾಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಅದ್ರ ಬಗ್ಗೆ, ಏನು ಗಾಡಿ ನಿಂತೋದಾಗ ಏನು ಮಾಡಬೇಕು, ಏನೇನು ಇಶ್ಯೂಸ್ ಬರಬಹುದು, ಅದನ್ನು ಹೆಂಗೆ ರಿಸಾಲ್ವ್ ಮಾಡಬೇಕು ಏನು ಅಂತೆಲ್ಲ ತಿಳ್ಕೊಳ್ಳೋಣ. ಸೊ ಆಲ್ರೆಡಿ ನಾನು ಇನ್ನೇ ಮೆಕ್ಯಾನಿಕ್ನ ಹತ್ರ ಮಾತಾಡ್ಕೊಂಡು ಬಂದಿದ್ದೀವಿ. ಸೊ ಅವ್ರು ಬಂದುಬಿಟ್ಟು ಒನ್ ಡೇ ಫುಲ್ ಕಂಪ್ಲೀಟಾಗಿ ಇಲ್ಲಿ ಬಿಡಬೇಕು, ಕ್ಲೀನಾಗಿ ಚೆಕ್ ಮಾಡ್ತೀವಿ ಅಂತಾದರೆ ಹೇಳಿದ್ದಾರೆ. ಹಂಗೆ ಇಂಜಿನ್ ವರ್ಕ್ ಸ್ವಲ್ಪ ಇದೆ, ಸೊ ಅದನ್ನು ಕೂಡ ರಿಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇವಾಗಾದರೆ ಮೆಕ್ಯಾನಿಕ್ ಶಾಪ್ ಆದರೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಇನ್ನೂ ಏನೇನು ಆಗುತ್ತೆ, ಎಷ್ಟು ಪ್ರೈಸ್ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು. ಫೈನಲಿ ಮೆಕ್ಯಾನಿಕಲ್ ಶಾಪ್ ಹತ್ರ ರೀಚ್ ಆದ್ವಿ. ಸೊ ಇದೇ ಮೆಕ್ಯಾನಿಕ್ ಶಾಪು. ಸೊ ಅವ್ರು ಇನ್ನೂ ಇವಾಗ ಓಪನ್ ಮಾಡ್ತಾವ್ರೆ ಡೋರು. ನಮ್ಮ ರಥ ಇಲ್ಲಿ ನಿಂತಿದೆ. ಸೊ ನೋಡೋಣ ಏನೇನು ಹೋಗಿದೆ. ಎಲ್ಲ ಮಾತಾಡ್ಕೊಂಡು ಹೋಗಿರೋದ್ರಿಂದ ಹೋಗಿದ್ದು 2 ನಿಮಿಷಕ್ಕೆಲ್ಲ ನನ್ನ ಗಾಡಿನ ಆದ್ರೆ ಮೇಲಕ್ಕಾದ್ರೆ ಹತ್ತಿಸ್ತಾರೆ. ಸೊ ಮೇಲಕ್ಕೆ ಹತ್ತಿಸಿದ್ದೇ ತಡ ಸೀಟ್ ಎಲ್ಲ ಬಿಚ್ಚಾಕ್ಬಿಟ್ಟು ಸೈಡಲ್ಲಿರೋ ಪ್ಲಾಸ್ಟಿಕ್ ಎಲ್ಲ ತೆಗೆದ್ಬಿಟ್ಟು ಇಂಜನ್ ಟ್ಯಾಂಕ್ ಸೈಡಲ್ಲಿರೋ ಪ್ಲಾಸ್ಟಿಕ್ನೆಲ್ಲ ತೆಗೆದ್ಬಿಟ್ಟು ಫ್ಯೂಯಲ್ ಟ್ಯಾಂಕ್ನಾದ್ರೆ ಬಿಚ್ತಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಬಿಚ್ತಾ ಇದ್ದಾರೆ ಏನು ಅಂತ ಹೇಳ್ಬಿಟ್ಟು. ಸೊ ಅವ್ರು ಆ ಥರ ಬಿಚ್ತಾ ಇದ್ರೆ ನಂಗಂತೂ ಎದೆ ಡವ 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 ಅಂತ ಹೊಡ್ಕೊಂತ ಇದೆ. ಸೊ ಏನಾದ್ರು ಹೆಚ್ಚು ಕಡಿಮೆ ಆದರೆ ಏನಪ್ಪ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಈ ಗ್ಯಾರೇಜ್ ಬಂದ್ಬಿಟ್ಟು ನಮ್ಮ ಅಣ್ಣ ಅವರಾದರೆ ರೆಫರ್ ಮಾಡಿದ್ದು ನನಗೆ. ಸೊ ನೋಡೋಣ ವರ್ಕ್ ಹೇಗೆ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಆದಮೇಲೆ ಸರ್ವಿಸಿಂಗ್ ಎಲ್ಲ ಆದಮೇಲೆ ಟೆಸ್ಟ್ ಡ್ರೈವ್ ಮಾಡಿ ಕೂಡ ನಿಮ್ಗೆ ಆದರೆ ಅಪ್ಡೇಟ್ ತಿಳಿಸ್ತೀನಿ. ಸೊ ಹಾಗಾಗಿ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಆದರೆ ಬರುತ್ತೆ. ಸೊ ಇನ್ನೆಲ್ಲ ಫ್ಯೂಯಲ್ ಟ್ಯಾಂಕ್ ಎಲ್ಲ ಆದರೆ ಎಲ್ಲ ರಿಮೂವ್ ಮಾಡಿಬಿಟ್ಟು ಸೊ ನೆಕ್ಸ್ಟ್ ಆದರೆ ಇಂಜನ್ಗಾದರೆ ಬರ್ತಾರೆ. ಸೊ ಇಂಜನ್ ಒಂದೊಂದು ಪಾರ್ಟೆ ಒಂದೊಂದು ಸ್ಕ್ರೂನೇ ಬಿಚ್ತಿದ್ರೆ ನಂಗಂತೂ ಎದೆಯಲ್ಲಂತೂ ಡವ 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 ಅಂತ ಹೊಡ್ಕೊಂತ ಇತ್ತು. ಸೊ ಫುಲ್ ಭಯ ಆಗ್ತಿತ್ತು. ಸೊ ಹೇಗೆ ಮಾಡ್ತಾರೋ ವರ್ಕು, ಏನು ಮಾಡ್ತಾರೋ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಕಂಪ್ಲೀಟಾಗಿ ಅಲ್ಲೇ ಇದ್ದೆ. ಸೊ ಚೆಕ್ ಮಾಡೋಣ ಕ್ಲೀನಾಗಿ ಮಾಡ್ತಾರಾ ಇಲ್ವಾ, ಏನಾದರೂ ಮಿಸ್ಟೇಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ನಾನು ನೋಡ್ತಿರೋ ಮಟ್ಟಿಗೆ ಪಿನ್ ಟು ಪಿನ್ ಪಕ್ಕ ಆದರೆ ಮಾಡ್ತಿದ್ದಾರೆ, ಕರೆಕ್ಟಾಗಿ ಆದರೆ ಮಾಡ್ತಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಬಿಚ್ತಾ ಇದ್ದಾರೆ ಏನು ಅಂತ ಹೇಳ್ಬಿಟ್ಟು. ಫಸ್ಟ್ ಆದರೆ ಫ್ಯೂಯಲ್ ಟ್ಯಾಂಕು ಮತ್ತು ಸೈಲೆನ್ಸರ್ ಆದರೆ ತೆಗೆದು ಸೈಲೆನ್ಸರ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೇತಾಡ್ಬಿಟ್ಟವ್ರೆ. ಸೊ ಇನ್ನು ನೆಕ್ಸ್ಟ್ ಕಂಪ್ಲೀಟ್ ಇಂಜನ್ ವರ್ಕ್ ಆದರೆ ಸೆಟ್ ಹಿಡಿತಾವ್ರೆ ಈಗ. ಸೊ ಇಂಜನ್ ಅಂತೂ ಒಂದೊಂದು ಸ್ಕ್ರೂನೇ ಬಿಚ್ತಾ ಇದ್ದಾರೆ. ಸೊ ಒಂದು ಸ್ಕ್ರೂನು ಮಿಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಗಾಡಿಗಂತಾನೆ ಒಂದು ಬಾಕ್ಸ್ ತಗೊಂಡು ಎಲ್ಲ ಸ್ಕ್ರೂಗಳು ಅದ್ರಲ್ಲಿ ಹಾಕ್ಕೊಂಡು ಕ್ಲೀನಾಗಿ ಪಾರ್ಟ್ಸ್ ಎಲ್ಲ ಬಿಚ್ತಾ ಒಂದು ಸೈಡಲ್ಲಿ ಇಡ್ತಾ ಕ್ಲೀನಾಗಾದರೆ ಮಾಡ್ತಿದ್ದಾರೆ ಪ್ರೆಸೆಂಟು. ನನಗೆ ಇಲ್ಲಿ ಬಂದಿರೋದಕ್ಕೆ ಮೋಸ ಅಂತಂತೂ ಅನಿಸಿಲ್ಲ. ಸೊ ಬಿಕಾಸ್ ವರ್ಕ್ ಆ ಥರ ಮಾಡ್ತಾ ಇದ್ದಾರೆ, ಫುಲ್ ಕ್ಲೀನಾಗಿ ನೀಟಾಗಾದರೆ ಮಾಡ್ತಾ ಇದ್ದಾರೆ. ಸೊ ಬೋರ್ ಮಾಡಿಸೋದೆಲ್ಲ ಬಿಚ್ಚಿಬಿಟ್ಟು ಕ್ಲೀನಾಗಿ ಒಂದು ಸೈಡಲ್ಲಿ ಇಟ್ಬಿಟ್ಟು ಇಂಜನ್ ಆದರೆ ಬಿಚ್ಚಿಬಿಟ್ಟು ನೀವು ಇಲ್ಲಿ ನೋಡ್ಬೋದು ಪಾರ್ಟ್ಗಳು ಯಾವ ಥರ ಡಿವೈಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನನ್ನ ಗಾಡಿಗೆ ಹಾರ್ಟೇ ಇಲ್ಲ. ಸೊ ಆ ಥರ ಮಾಡಿಬಿಟ್ಟವ್ರೆ ಇವರು. ಸೊ ನೋಡೋಣ ಯಾವ ರೀತಿ ಮಾಡ್ತಾರೆ ವರ್ಕು ಏನು ಅಂತ ಹೇಳ್ಬಿಟ್ಟು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಶಾಫ್ಟ್ಸ್ ಆಗಿರ್ಬೋದು, ಈ ಪಿಸ್ಟನ್ ಹೇಗಿದೆ ಅಂತ ಹೇಳ್ಬಿಟ್ಟು, ಅಥವಾ ಈ ಬೇರಿಂಗ್ಸ್ ಹೇಗಿದ್ದಾವೆ ಅಂತ ಹೇಳ್ಬಿಟ್ಟು. ಸೊ ನಾನಾದರೆ ಪಿನ್ ಟು ಪಿನ್ ಆದರೆ ಅವ್ರ ಹತ್ರ ಕೇಳ್ತಾ ಇದ್ದೀನಿ. ಏನೇ ಡೌಟ್ಸ್ ಬಂದರೂ ಕೂಡ ಅವ್ರ ಹತ್ರ ಕೇಳಿ ಕ್ಲಾರಿಫೈ ಆದರೆ ಮಾಡ್ಕೊತಾ ಇದ್ದೀನಿ. ಸೊ ಲೈಕ್ ಎಕ್ಸಾಂಪಲ್ ಬೇರಿಂಗ್ಸ್ ಒದಗಿದಾವ, ಇಲ್ಲ ಪಿಸ್ಟನ್ ಕರೆಕ್ಟಾಗಿದೆಯಾ, ಅಥವಾ ಬೇರೆ ಏನಾದರೂ ಇಶ್ಯೂಸ್ ಇದೆಯಾ, ಇಂಜನ್ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಹೇಳ್ಬಿಟ್ಟು ಅದು ಕ್ಲೀನಾಗಿ ಆದರೆ ಚೆಕ್ ಮಾಡ್ತಾ ಇದ್ದೀನಿ. ಅವರೆಲ್ಲ ಪಿನ್ ಟು ಪಿನ್ ನಂಗೆ ಎಕ್ಸ್ಪ್ಲೇನ್ ಆದರೆ ಮಾಡ್ತಾ ಇದ್ದಾರೆ. ಸೊ ನನ್ನ ಗಾಡಿಗೆ ಮೇನ್ ಬಂದ್ಬಿಟ್ಟು ಇವಾಗ ಬೋರ್ ಆದರೆ ಬಂದಿದೆ. ಸೊ ಆ ಬೋರ್ನ ರೆಡಿ ಮಾಡಿಸ್ಕೊಂಡು ಇವಾಗ ಫಿಟ್ ಆದರೆ ಮಾಡ್ತಾರೆ ಇವರು. ಸೊ ಇದಕ್ಕೆ ನಮಗೆ ಅವ್ರು ಹೇಳಿದ್ದು 1 ಡೇ ತಗೊಳುತ್ತೆ ಅಂತ ಹೇಳ್ಬಿಟ್ಟು. ನಾನೇ ಅವ್ರಿಗೆ ಹೇಳಿದೆ 2 ಡೇಸ್ ಆದರೂ ಪರವಾಗಿಲ್ಲ, ಕ್ಲೀನಾಗಿ ಮಾಡಿ, ನನಗೆ ಲಾಂಗ್ ಡ್ರೈವ್ ಹೋಗೋಕ್ಕೆ ಏನೇ ಥರ ತೊಂದರೆ ಆಗಬಾರ್ದು ಅಂತಾದರೆ ಹೇಳಿದ್ದೀನಿ. ಸೊ ಅವರು ಪಕ್ಕ ಮಾಡ್ಕೊಡ್ತೀನಿ, ತಲೆ ಕೆಡಿಸ್ಕೋಬೇಡಿ ಅಂತಾದರೆ ಹೇಳೋರೆ. ಸೊ ನೀವು ಇಲ್ಲಿ ನೋಡ್ಬೋದು ಇಂಜನ್ ಇಲ್ಲೆಲ್ಲ ಕ್ಲೀನಾಗಿ ತೆಗೆದ್ಬಿಟ್ಟು ಸೊ ಒಂದೊಂದು ಪಾರ್ಟೆ ಒಂದೊಂದು ಸ್ಕ್ರೂನೇ ಕ್ಲೀನಾಗಿ ನೀಟಾಗಿ ಬಿಚ್ಕೊಂಡು ಇದ್ದಾರೆ. ಸೊ ಎಲ್ಲ ಕ್ಲೀನಾಗೆಲ್ಲ ಬಿಚ್ಚಿ ಸೈಡ್ಗೆ ಇಟ್ಟ ಮೇಲೆ ನನ್ನ ಗಾಡಿ ಆದರೆ ಈ ರೀತಿ ಆದರೆ ಕಾಣ್ತಿದೆ. ನೀವು ಇಲ್ಲಿ ನೋಡ್ಬೋದು ಫುಲ್ ಸ್ಕೆಲಿಟನ್ ರೀತಿಯಲ್ಲಿದೆ. ಸೊ ಇನ್ನು ಹಿಂದೆಗಡೆ ಟೈರ್ಗೆ ನಾನು ಬ್ರೇಕ್ ಡಿಸ್ಕ್ ಆದರೆ ಚೇಂಜ್ ಮಾಡೋಕ್ಕೆ ಹೇಳಿದ್ರೆ ಡಿಸ್ಕ್ ಪ್ಲೇಟು. ಸೊ ಹಾಗಾಗಿ ಆ ಟೈರ್ನು ಕೂಡ ಬಿಚ್ತಾರೆ ಈಗ. ಸೊ ನಾ ಬಿಚ್ಚಿದ ಮೇಲೆ ಕೂಡ ನಿಮ್ಗೆ ತೋರಿಸ್ತೀನಿ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ನೀವೀಗ ನೋಡ್ತಾ ಇರ್ಬೋದು ಹಿಂದೆ ಟೈರ್ ಕೂಡ ಬಿಚ್ಚಿಬಿಟ್ಟ ಮೇಲೆ ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಸೊ ಮನುಷ್ಯ ಸತ್ತಿ ಚರ್ಮ ಎಲ್ಲ ತಿಂದ್ಬಿಟ್ಟು ಬರೀ ಸ್ಕೆಲ್ಟನ್ ಇದ್ರೆ ಯಾವ ರೀತಿ ಇರುತ್ತೋ ಸೊ ಅದೇ ರೀತಿ ನನ್ನ ಗಾಡಿ ಆದರೆ ಕಾಣ್ತಿದೆ ಈಗ. ಸೊ ಇನ್ನು ಅವರು ಬೋರ್ ರೆಡಿ ಮಾಡಿಸ್ಕೊಂಬರಕ್ಕಾದ್ರೆ ಯಶವಂತಪುರಕ್ಕಾದ್ರೆ ಹೋಗಿದ್ದಾರೆ. ಸೊ ಅಲ್ಲಿ ಹೋಗಿ ಕ್ಲೀನಾಗಿ ರೆಡಿ ಮಾಡಿಸ್ಕೊಂಬಂದು ಆಮೇಲೆ ಆದರೆ ಫಿಟ್ ಮಾಡ್ತಾರೆ ನಮಗೆ.
ಸೊ ಫೈನಲಿ ಅವ್ರು ಯಶವಂತಪುರಕ್ಕೆ ಹೋಗಿ ಫೈನಲಿ 4 ಗಂಟೆಗಾದ್ರೆ ಬಂದರು. ಸೊ ನಾನು ಮನೆಗೆ ಹೋಗಿ ಊಟ ಮಾಡಿಕೊಂಡು 3 ಗಂಟೆಗೆ ಬಂದೆ. ಬಟ್ 1 ಅವರ್ ವೆಯ್ಟ್ ಮಾಡಿದೆ ಅವ್ರಿಗೋಸ್ಕರ. ನನಗೆ ಲೇಟ್ ಆದರೂ ಪರವಾಗಿಲ್ಲ, ಕ್ಲೀನಾಗಿ ವರ್ಕ್ ಆಗಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಏನೇ ಟೆನ್ಷನ್ ಕೊಡ್ದಿರಾ ನೀಟಾಗಿ ಮಾಡಿ ಅಂತ ಹೇಳ್ಬಿಟ್ಟು ವರ್ಕ್ ಆದರೆ ಮಾಡಿಸ್ಕೊತಾ ಇದ್ದೀನಿ. ಯೂರನ್ ಗುರು ಇಂಜನ್ ಸೋಪ್ ನೀರು ಹಾಕಿ ತಿಕ್ತವ್ರೆ. ಯೂಶುವಲಿ ನೀರ್ ಹಾಕಿದ್ರೆ ನೀರು ಹೋದ್ರೆ ಇಂಜನ್ ಸೀಸ್ ಆಗುತ್ತೆ ಅಂತಾರೆ, ಬಟ್ ಇವ್ರು ನೋಡಿದ್ರೆ ಸೋಪ್ ನೀರ್ ಹಾಕಿ ತಿಕ್ತವ್ರೆ. ನಂಗಂತೂ ಲಿಟ್ರಲಿ ಭಯ ಆಗ್ತಿದೆ, ಏನಾಗುತ್ತೋ ಏನೋ ಅಂತ ಹೇಳ್ಬಿಟ್ಟು. ಹಂಗೆ ನೀರ್ ನೋಡಿ ನೀರ್ ಹೆಂಗ್ ಹೊಡಿತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನಂಗಂತೂ ಸಖತ್ ಭಯ ಆಗ್ತಿದೆ, ಬಟ್ ಏನ್ ಮಾಡಕ್ಕಾಗಲ್ಲ, ನೋಡೋಣ ಏನೇನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಆದ್ಮೇಲೆ ಏರೆಲ್ಲ ಹೊಡೆದು ಕ್ಲೀನ್ ಆಗಾದ್ರೆ ಕ್ಲೀನ್ ಮಾಡ್ತಾವ್ರೆ, ಒಂಚೂರು ನೀರ್ ಇರ್ದಿರಾ. ಅದೆಲ್ಲ ಆದ್ಮೇಲೆ ಮತ್ತೆ ಡೀಸೆಲ್ ಇಂದ ವಾಶ್ ಮಾಡ್ಬಿಟ್ಟು ಕ್ಲೀನ್ ಆಗಿ ಆಯಿಲ್ ಇಂದ ಒಂದ್ಸತಿ ವಾಶ್ ಮಾಡಿ ಕ್ಲೀನ್ ಆಗಾದ್ರೆ ಫಿಟ್ ಮಾಡ್ತಾವ್ರೆ. ಸೊ ಅವಾಗ ನಂಗೆ ಸ್ವಲ್ಪ ಧೈರ್ಯ ಬಂತು, ಅಮ್ಮಯ್ಯ ಅಂತ ಅನ್ಕೊಂಡೆ. ಸೊ ಹಾಗಾಗಿ ಅವರು ಕೂಡ ಏನು ತಲೆ ಕೆಡ್ಸ್ಕೊಂಡ್ರೆ ಕ್ಲೀನ್ ಆಗಾದ್ರೆ ಮಾಡ್ತಾ ಇದ್ದಾರೆ. ಸೊ 4 ಗಂಟೆಯಿಂದ ನನ್ನ ಇಂಜನ್ ವರ್ಕು ಮತ್ತೆ ಸೆಟಪ್ ಮಾಡಕ್ಕೆ ಒಂದೊಂದು ಪಾಟೆ ಕ್ಲೀನಾಗಿ ಜೋಡಿಸ್ತಾ ಅಸೆಂಬ್ಲಿ ಮಾಡಕ್ಕಾದ್ರೆ ಮಾಡ್ತಾ ಇದ್ದಾರೆ. ಸೊ ಅವ್ರು ಹೇಳಿದ್ದು ಏನಂದ್ರೆ ಇಂಜನ್ ವರ್ಕ್ ಎಲ್ಲ ಇವತ್ತು ನೈಟ್ಗಾದ್ರೆ ಮುಗ್ದೋಗುತ್ತೆ, ಬಟ್ ಡಿಸ್ಕ್ ಪ್ಲೇಟ್ ಮಾಡಕ್ಕೆ ಲೇತ್ಗೆ ಹೋಗ್ಬೇಕು. ಆ ಲೇತ್ ಅವರು ಹೋಗಿದ್ರೆ ಬಾಗ್ಲಾಕವ್ರೆ. ಸೊ ಹಾಗಾಗಿ ಅದನ್ನ ಮಾತ್ರ ನಾಳೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ನೀವೇನ್ ತಲೆ ಕೆಡ್ಸ್ಕೋಬೇಡಿ ಅಣ್ಣ, ಆರಾಮಾಗಿ ಮಾಡಿ, ನಾಳೆ ಸಂಜೆವರೆಗೂ ಟೈಮ್ ತಗೊಳ್ಳಿ, ನಂಗೆ ಕ್ಲೀನಾಗಿ ಮಾಡ್ಕೊಡಿ ಅಂತ ಆದ್ರೆ ಹೇಳಿದೀನಿ. ಸೊ ಹಾಗಾಗಿ ಅವರು ಇಂಜನ್ ಅಸೆಂಬ್ಲಿ ಆದ್ರೆ ಮಾಡ್ತಾ ಇದಾರೆ. ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಸ್ಕ್ರೂಗಳು, ಪ್ರತಿಯೊಂದು ಸ್ಕ್ರೂನು ಮಿಸ್ ಆಗದೆ ಪ್ರತಿಯೊಂದು ಹೊಸ ಯಮಹಾ ಪಾರ್ಟ್ಸ್ಗಳೇ, ಒರಿಜಿನಲ್ ಪಾರ್ಟ್ಗಳೇ ಆಗ್ತಾವ್ರೆ. ನಮ್ಗೆ ದುಡ್ಡು ಜಾಸ್ತಿ ಆದ್ರೂ ಪರವಾಗಿಲ್ಲ, ಟೈಮ್ ತಗೊಂಡ್ರು ಪರವಾಗಿಲ್ಲ, ಇಲ್ಲಿ ಕ್ಲೀನಾಗಿ ಮಾಡಿಸ್ಕೊಂಡು ಹೋದ್ರೆ ನೆಕ್ಸ್ಟ್ ರೈಡ್ ಅಲ್ಲಿ ಏನೇ ರೀತಿ ತೊಂದರೆ ಆಗದೆ ಇರುತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಯಮಹಾ ಪಾರ್ಟ್ಸೇ ಆಗ್ತಾ ಇದೀನಿ. ಇನ್ನು ಡಿಸ್ಕ್ ಪ್ಲೇಟ್ ಮಾತ್ರ ನಾನೇ ತಂದ್ಕೊಟ್ಟಿದ್ದೆ, ಬೇರೆ ಪಾರ್ಟ್ಸ್ ಎಲ್ಲ ಇವ್ರ ಹತ್ರನೇ ಆಗ್ತಾ ಇದೀನಿ. ನನಗೆ ಇವ್ರ ಹತ್ರ ಇಷ್ಟ ಆಗಿದ್ದೇನು ಅಂದ್ರೆ, ನಾನು ಇವ್ರಿಗೆ ಸ್ಪೇರ್ ಪಾರ್ಟ್ಸ್ ಬಗ್ಗೆ ಏನು ಹೇಳಿರ್ಲಿಲ್ಲ, ಬಟ್ ಆದ್ರೂ ಕೂಡ ಇವರು ಜೆನ್ಯೂನ್ ಆಗಿ ಒರಿಜಿನಲ್ ಪಾರ್ಟ್ಸ್ ಯಮಹಾ ಪಾರ್ಟ್ಸೇ ತಂದ್ಕೊಟ್ಟವ್ರೆ. ಸೊ ಅದು ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಅವ್ರು ನಂಗೆ ಹೇಳಿದ್ದು ಒಂದೇ ಮಾತು, ಬ್ರೋ ಇವಾಗ ನಾವು ಬೇಕಿದ್ರೆ ಸ್ಪೇರ್ ಪಾರ್ಟ್ಸ್ ಅಲ್ಲಿ ಅಮೌಂಟ್ ಆದ್ರೆ ತಿನ್ಬಹುದು, ನಿಮ್ಗೆ ಡೂಪ್ಲಿಕೇಟ್ ಪಾರ್ಟ್ಸ್ ಹಾಕ್ಬಿಟ್ಟು ರೆಡಿ ಮಾಡಿ ಕಳಿಸಬಹುದು, ಬಟ್ ನೆಕ್ಸ್ಟ್ ನಿಮ್ಗೆ 2-3 ಮಂತ್ಸ್ ಆದ್ಮೇಲೆ ರಿಪೇರಿ ಬಂದ್ಮೇಲೆ ಮತ್ತೆ ನೀವು ನನ್ನ ಹತ್ರನೇ ಬರ್ತೀರಾ, ಹೇಗ್ ಮಾಡಿದಿರಾ, ಸರಿಯಾಗಿ ಮಾಡಿಲ್ಲ ನೀವು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನೀವು ನನ್ಗೆ ಬೈಯೋದು. ಸೊ ನನಗೆ ಅಮೌಂಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ನೀವು ಇವಾಗ ಬೈದ್ರು ಪರವಾಗಿಲ್ಲ, ನೆಕ್ಸ್ಟ್ ನಂಗೆ ಗಾಡಿ ರಿಪೇರಿ ಸರಿಯಾಗಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಆದ್ರೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಮಾಡ್ತಾ ಇದೀನಿ ಅಂತ ಇದ್ರೆ ಹೇಳಿದ್ರು. ಸೊ ಅದಕ್ಕೆ ಹ್ಯಾಟ್ಸ್ ಆಫ್ ಸರ್ ನಿಮ್ಗೆ. ನಮಗ್ ಬೇಕಿರೋದು ಅದೇ ದುಡ್ಡು ಒಂದು 100 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ಒರಿಜಿನಲ್ ಪಾರ್ಟ್ಸ್ ಹಾಕಿ ವರ್ಕ್ ಚೆನ್ನಾಗಿ ಮಾಡಿದ್ರೆ ನೆಕ್ಸ್ಟ್ ನಾವು ನಿಮ್ಮ ಹತ್ರನೇ ಬರಕ್ಕೆ ಇಷ್ಟಪಡ್ತೀವಿ. ಸೊ ಇಲ್ಲ ಅಂದ್ರೆ ಇವ್ರು ಸರಿಯಾಗಿ ಮಾಡಲ್ಲ ಅಂತ ಹೇಳ್ಬಿಟ್ಟು ಬೇರೆಯವ್ರ ಹತ್ರ ಆದ್ರೆ ಹೋಗ್ತೀವಿ. ಸೊ ಅದಕ್ಕಾಗಿ ಇವರು ಕಸ್ಟಮರ್ಸ್ನ ಬಿಟ್ಕೊಳಕ್ ಇಷ್ಟ ಇಲ್ಲದೆ ಬರೀ ಎಲ್ಲ ಒರಿಜಿನಲ್ ಪಾರ್ಟ್ಸೇ ಹಾಕೊಡ್ತವ್ರೆ. ಇನ್ನು ಹಾಗೆ ಮಾತಾಡ್ತಾ ಇಂಜನ್ ಅಸೆಂಬ್ಲಿ ಆದ್ರೆ ಕಂಪ್ಲೀಟ್ ಆಗಿ ಮುಗೀತು. ಸೊ ಟೈಮ್ ಕೂಡ 8:30 ಆಯ್ತು. ಸೊ ಹಾಗಾಗಿ ನಾನು ಇವಾಗ ಮನೆಗೆ ಹೋಗಿ ನಾಳೆ ಬೆಳಗ್ಗೆ ಆದ್ರೆ ಬರ್ತೀನಿ. ಸೊ ಅವರು ಕೂಡ ನಾಳೆ ಬೆಳಗ್ಗೆ ಆರಾಮಾಗಿ ಬನ್ನಿ ಸರ್, ಎಲ್ಲ ಕ್ಲೀನಾಗಿ ಆದ್ರೆ ರೆಡಿ ಮಾಡಿಬಿಟ್ಟು ಇಟ್ಟಿರ್ತೀನಿ ಅಂತಾದ್ರೆ ಹೇಳವ್ರೆ. ಸೊ ನಂಗೆ ಅವ್ರು ಹೇಳಿದ್ದು 12 ಗಂಟೆಗೆ ಬನ್ನಿ ಅಂತ. ಸೊ ನಾನು ನೋಡೋಣ ಎಷ್ಟೊತ್ತಿಗೆ ಬರ್ತೀನಿ ಏನು ಅಂತ ಹೇಳ್ಬಿಟ್ಟು ನಾನು ಆದಷ್ಟು ಬೇಗನೆ ಬರ್ತೀನಿ. ಸೊ ಇಲ್ಲೇ ಇದ್ದು ಕ್ಲೀನಾಗಿ ಆದ್ರೆ ರೆಡಿ ಮಾಡಿಸ್ಕೊಳ್ಳೋಣ. ಸೊ ನೀವೇ ಆಗ್ಲಿ ಗಾಡಿ ಯಾರ ಹತ್ರ ಆದ್ರೂ ಬಿಟ್ಟೋಗಿ ನಿಮ್ಗೆ ಏನಾದ್ರು ತುಂಬಾ ವರ್ಕ್ ಇದ್ರೆ ನೀವು ಬೇಕಾದ್ರೆ ಸ್ಕಿಪ್ ಮಾಡಿ, ಇಲ್ಲ ನೀವೇನಾದ್ರು ಫ್ರೀ ಆಗಿದ್ದು ಗಾಡಿ ವರ್ಕ್ ಏನಾದ್ರು ಜಾಸ್ತಿ ಇದ್ದು ಅಮೌಂಟ್ ಜಾಸ್ತಿ ಆಗುತ್ತೆ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ನೀವು ಗಾಡಿ ಹತ್ರನೇ ಇದ್ದು ರೆಡಿ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಲೈಕ್ ಅಮೌಂಟ್ ಪೇ ಮಾಡ್ಬೇಕಾಗಿರೋದು ನೀವು, ಅಮೌಂಟ್ ಪೇ ಮಾಡೋದು ನೀವು, ನಿಮ್ ಜಾಬಿಂದ ದುಡ್ಡು ಹೋಗುತ್ತೆ. ಅವರು ಬೇರೆ ಬೇರೆ ಪಾರ್ಟ್ಸ್ ಹಾಕ್ಬಿಟ್ಟು ಡೂಪ್ಲಿಕೇಟ್ ಪಾರ್ಟ್ಸ್ ಹಾಕ್ಬಿಟ್ಟು ಕೆಲವರಾದ್ರೆ ಕೊಡ್ತಾರೆ. ಪ್ಲಸ್ ನಿಮ್ ಗಾಡಿಯಲ್ಲಿರೋ ಒರಿಜಿನಲ್ ಪಾರ್ಟ್ಸ್ ಕಿತ್ಕೊಂಡ್ಬಿಟ್ಟು ಸೆಕೆಂಡ್ಸ್ ಅಲ್ಲಿ ಮಾರ್ಕೊರೋ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಸೊ ಇವ್ರ ಮೇಲೆ ನಂಗೆ ಪಕ್ಕ ನಂಬಿಕೆ ಬಂತು, ಯಾಕಂದ್ರೆ ಬೇರೆ 2 ಗಾಡಿಗಳಿಗೆ ಅವ್ರು ಓನರ್ ಅವ್ರು ಇಲ್ಲ ಅಂದ್ರೂ ಕೂಡ ಒರಿಜಿನಲ್ ಪಾರ್ಟ್ಸ್ ತಂದು ಹಾಕ್ತಿದ್ರು. ಸೊ ಹಾಗಾಗಿ ನಂಗೆ ಇವ್ರ ಮೇಲೆ ಫುಲ್ ಕಾನ್ಫಿಡೆನ್ಸ್ ಆದ್ರೆ ಬಂತು. ಸೊ ಹಾಗಾಗಿ ನಾನು ಬೆಳಗ್ಗೆ ಲೇಟಾಗಿ ಬಂದ್ರು ನಂಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾಯ್ತು. ಬಟ್ ಆದ್ರೂ ಕೂಡ ಆದಷ್ಟು ಬೇಗ ಆದ್ರೆ ಬರ್ತೀನಿ ನಾನು, ನೋಡೋಣ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ನಾನಾದ್ರೆ ಇವಾಗ ಮಾರ್ನಿಂಗ್ 11:30 ಆದ್ರೆ ಬಂದೆ. ಸೊ ನಾನ್ ಬರೋದಲ್ದೆ ನಮ್ಮ ಅಣ್ಣನ ಜೊತೆಲಿ ಕರ್ಕೊಂಡ್ ಬಂದೆ, ಬಿಕಾಸ್ ನಮ್ಮ ಅಣ್ಣದೇ ಅಲ್ವಾ, ನಮ್ಮ ಅಣ್ಣ ಫ್ರೆಂಡೇ ಇವರು. ಸೊ ಹಾಗಾಗಿ ಅಮೌಂಟ್ ಕೂಡ ಕನ್ಸೆಷನ್ ಮಾಡಿಸ್ತಾರೆ ಅನ್ನೋ ಧೈರ್ಯದಿಂದ ಆದ್ರೆ ಕರ್ಕೊಂಡ್ ಬಂದಿದ್ದೀನಿ. ಇಲ್ಲಿ ಕ್ಲೀನ್ ಆಗಿ ಇಂಜನ್ ಎಲ್ಲ ನಾನ್ ಬರೋ ಅಷ್ಟರಲ್ಲಿ ಇಂಜನ್ ಎಲ್ಲ ಅಸೆಂಬ್ಲಿ ಮಾಡಿಬಿಟ್ಟು ಕ್ಲೀನ್ ಆಗಾದ್ರೆ ಇಟ್ಟವ್ರೆ. ನಾನು ಇನ್ ಸ್ವಲ್ಪ ಮುಂಚೆ ಬಂದಿದ್ರೆ ಚೆನ್ನಾಗಿರೋದು, ನಾನು ನೋಡ್ಕೋಬೋದಿತ್ತು ಹೇಗೆ ಮಾಡಿದ್ರು ಏನು ಅಂತ ಹೇಳ್ಬಿಟ್ಟು. ಪ್ಲಸ್ ಲೇತ್ ಹತ್ರ ಹೋಗ್ಬಿಟ್ಟು ನನ್ನ ಡಿಸ್ಪ್ಲೇಟ್ ಎಲ್ಲ ಹಳೆ ಡಿಸ್ಪ್ಲೇಟ್ ಎಲ್ಲ ರಿಮೂವ್ ಮಾಡಿಸ್ಬಿಟ್ಟು ಹೊಸ ಡಿಸ್ಪ್ಲೇಟ್ ಎಲ್ಲ ರೆಡಿ ಮಾಡಿ ಇಟ್ಟವ್ರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಡಿಸ್ಪ್ಯಾಡ್ ಚೇಂಜ್ ಮಾಡೋ ಹತ್ರ ಒಂದು ಸ್ಕ್ರೂ ಆದ್ರೆ ಹೋಗಿತ್ತು, ಅದನ್ನು ಕೂಡ ಲೇತಲ್ಲೇ ಚೇಂಜ್ ಮಾಡ್ಕೊಂಡ್ ಬಂದವ್ರೆ ಇವರು. ಸೊ ನೀವು ಇಲ್ಲಿ ನೋಡ್ಬೋದು ಯಾವ ತರ ಸ್ಕ್ರೂ ರಿಮೂವ್ ಮಾಡವ್ರೆ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆಲ್ಲ ಹೊಸ ಸ್ಕ್ರೂ ಆದ್ರೆ ಹಾಕ್ತಾರೆ ಇವಾಗ. ಸೊ ಕ್ಲೀನ್ ಆಗಿದ್ದು ಇಲ್ಲೇ ಇದ್ದು ರೆಡಿ ಮಾಡಿಸ್ಕೊಂಡ್ರೆ ಹೋಗ್ತೀನಿ. ಇನ್ನು ಹಾಗೆ ಮಾತಾಡ್ತಾನೆ ಎಲ್ಲ ಕ್ಲೀನಾಗಿ ಆದ್ರೆ ಸೆಟಪ್ ಮಾಡ್ಕೊಟ್ಬಿಟ್ರು. ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಹೊಸ ಗಾಡಿ ಅಂತ ಹೇಳ್ಬಿಟ್ಟು. ಸೊ ಪ್ಲಸ್ ಇವರು
ಕ್ಲೀನ್ ಆಗಾದ್ರೆ ಅಸೆಂಬ್ಲಿ ಮಾಡಿಬಿಟ್ಟು ಎಲ್ಲ ವಾಶ್ ಆದ್ರೆ ಮಾಡ್ತಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ವಾಶ್ ಮಾಡ್ತಿದ್ದಾರೆ ಏನು ಅಂತ ಹೇಳ್ಬಿಟ್ಟು. ನಂಗಂತೂ ಇವ್ರ ವರ್ಕ್ ಅಂತೂ ಸಖತ್ ಇಷ್ಟ ಆಯ್ತು. ಪ್ಲಸ್ ಇವ್ರು ಇನ್ಸ್ಟ್ರಕ್ಷನ್ಸ್ ಆದ್ರೆ ಕೊಟ್ಟಿದ್ದಾರೆ. ನಾವಿವಾಗ ಬೋರ್ ಮಾಡಿಸಿರೋದ್ರಿಂದ ನೀವು ಸ್ಪೀಡಾಗಿ ಹೋಗೋಂಗಿಲ್ಲ. ಆವ್ರೇಜ್ ಸ್ಪೀಡ್ 50 ಅಷ್ಟೇ ಇರಬೇಕು, 50 ಮೇಲೆ ದಾಟೋಂಗಿಲ್ಲ. ಜಸ್ಟ್ ಒಂದು 500 ಕಿಲೋಮೀಟರ್ಸು. ಅದಾದ್ಮೇಲೆ ಬೇಕಾದ್ರೆ ನೀವು ಸ್ಪೀಡಾಗಿ ಹೋಗ್ಬೋದು. ಪ್ಲಸ್ 500 ಕಿಲೋಮೀಟರ್ಸ್ ಆದ್ಮೇಲೆ ನೀವು ಇಲ್ಲಿ ಬರಬೇಕು. ಇನ್ನೊಂದ್ಸತಿ ಚೆಕ್ ಮಾಡಿಬಿಟ್ಟು ಏನಾದ್ರು ಮೈನರ್ ಇಶ್ಯೂಸ್ ಇದ್ರೆ ಆಮೇಲೆ ರಿಸಾಲ್ವ್ ಮಾಡ್ಕೊಡ್ತೀನಿ. ಆಮೇಲೆ ಏನಾದ್ರು ಇನ್ನೊಂದ್ಸತಿ ಸರ್ವಿಸ್ ಮಾಡ್ತೀನಿ. ಪ್ಲಸ್ ಇಂಜನ್ ಆಯಿಲ್ ಚೇಂಜ್ ಮಾಡಬೇಕಾಗುತ್ತೆ. ಇವಾಗಿರೋ ಆಯಿಲ್ ಎಲ್ಲ ವೇಸ್ಟೇಜ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿರುತ್ತೆ. ಸೊ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಹೊಸ ಇಂಜಿನ್ ಹಾಕಿದ್ರೆ ನಿಮ್ಮ ಗಾಡಿ ಲಾಂಗ್ ಡ್ರೈವ್ಗೆ ಪರ್ಫೆಕ್ಟ್ ಅಂತ ಹೇಳಿದ್ರು. ಸೊ ಹಾಗಾಗಿ ಓಕೆ ಸರ್ ಅಂತ ಹೇಳ್ಬಿಟ್ಟು ನಾನಾದ್ರೆ ಇವಾಗ ಇಲ್ಲಿಂದ ಸ್ಟಾರ್ಟ್ ಆಗೋಣ ಅಂದ್ಕೊಂಡಿದ್ದೀನಿ. ಪ್ಲಸ್ ಇವರು ಇಂಜನ್ ಆದ್ರೆ ಆನ್ ಮಾಡಿಬಿಟ್ಟು ಒಂದು 1 hour ಆದ್ರೆ ಬಿಟ್ಬಿಟ್ಟವ್ರೆ. ಇಂಜನ್ ಸ್ವಲ್ಪ ಹೀಟ್ ಆಗಿಬಿಟ್ಟು ಸ್ವಲ್ಪ ಕುದುರ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ನಾನಿವಾಗ ಏನ್ ಮಾಡ್ತೀನಿ ಅಂದ್ರೆ ಇಂಜನ್ ಟೆಸ್ಟ್ ಡ್ರೈವ್ ಮಾಡಿಬಿಟ್ಟು ವೆಹಿಕಲ್ನ ಹೇಗಿದೆ ಏನು ಅಂತ ಹೇಳ್ಬಿಟ್ಟು ನೋಡ್ತೀನಿ. ಸೊ ಇನ್ನೆಲ್ಲ ಸ್ಕ್ರೂಸ್ ಎಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಫಿಟ್ ಮಾಡ್ತಾವ್ರೆ ಏನು ಅಂತ ಹೇಳ್ಬಿಟ್ಟು. ಎಲ್ಲ ಪ್ರತಿಯೊಂದು ಏನೇ ಸ್ಕ್ರೂ ಇಲ್ಲ ಅಂದ್ರೂ ಕೂಡ ನಾನು ಹೊಸ ಸ್ಕ್ರೂ ಹಾಕಿ ಫಿಟ್ ಮಾಡಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಹೊಸವೆಲ್ಲ ತರಿಸಿ ಎಲ್ಲ ಕ್ಲೀನ್ ಆಗಾದ್ರೆ A to Z ಆದ್ರೆ ಮಾಡ್ಕೊಟ್ಟವ್ರೆ. ನಂಗೇನು ಒಂಚೂರು ಮೈನರ್ ಮಿಸ್ಟೇಕ್ ಕೂಡ ಮಾಡಿದ್ದಾರೆ ಅಂತ ಅನ್ಸಿಲ್ಲ ನನಗೆ. ಸೊ ಅಷ್ಟೊಂದು ಕ್ಲೀನಾಗಿ ಮಾಡ್ಕೊಟ್ಟಿದ್ದಾರೆ. ಬಟ್ ಇವಾಗಲೇ ಹೇಳಕ್ಕಾಗಲ್ಲ, ಬೈಕ್ ಪರ್ಫಾರ್ಮೆನ್ಸ್ ಮೇಲೆ ಹೋಗುತ್ತೆ ಅದು. ಸೊ ಯಾವ ರೀತಿ ಮಾಡೋರೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ 500 ಕಿಲೋಮೀಟರ್ಸ್ ಆದ್ಮೇಲೆ ಮತ್ತೆ ಬರ್ತೀನಿ. ಮೈಲೇಜ್ ಎಷ್ಟು ಕೊಡ್ತಿದೆ ಏನು ಅಂತೆಲ್ಲ ಕ್ಲೀನಾಗಿ ಚೆಕ್ ಮಾಡಿಬಿಟ್ಟು ನಿಮಗೆ ನೆಕ್ಸ್ಟ್ ವಿಡಿಯೋಲಾದ್ರೆ ಅಪ್ಲೋಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ನಿಮ್ವರೆಗೂ ಬರ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಆದ್ರೆ ಕ್ಲಿಕ್ ಮಾಡ್ಕೊಂಡಿರಿ. ಸೊ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗಾದ್ರೆ ನೋಟಿಫಿಕೇಶನ್ ಆದ್ರೆ ಬರುತ್ತೆ. ಸೊ ಇನ್ನು ನಾನು ಈ ಗಾಡಿ ಟೆಸ್ಟ್ ಆದ್ರೆ ಹೋಗ್ಬಿಟ್ಟು ಬಂದೆ. ನಂಗಂತೂ ಪರ್ಫೆಕ್ಟ್ ಆಗಿದೆ ಅನ್ನಿಸ್ತು. ಸೊ ಇನ್ನು ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಸೊ ಹಾಗೆ ದೇವನಹಳ್ಳಿ ಕಡೆ ಹೊರಡ್ತಾ ಇದ್ರೆ ನಂಗಂತೂ ಗಾಡಿ ಅಂತೂ ತುಂಬಾ ಸ್ಮೂತ್ ಆಗಿ ಮೂವ್ ಆಗ್ತಿದೆ ಅಂತಾದ್ರೆ ಅನ್ನಿಸ್ತು. ಒಂದು ಸ್ವಲ್ಪ ಪ್ರಾಬ್ಲಮ್ ಏನಂದ್ರೆ ಗೇರ್ ಚೇಂಜ್ ಮಾಡಬೇಕಾದ್ರೆ ಸ್ವಲ್ಪ ಹಾರ್ಡ್ನೆಸ್ ಇದೆ ಅಂತ ಅನ್ನಿಸ್ತಿದೆ. ಸೊ ಹಾಗಾಗಿ ನೆಕ್ಸ್ಟ್ 500 ಕಿಲೋಮೀಟರ್ಸ್ ಆದ್ಮೇಲೆ ಏನು ಹೋಗ್ತೀನಿ ಅವಾಗ ಅದನ್ನು ರಿಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಟ್ರ್ಯಾಕರ್ ಕೂಡ ಫಿಕ್ಸ್ ಮಾಡ್ತೀನಿ. ಸೊ ಟ್ರ್ಯಾಕರ್ ಕೂಡ ಅವ್ರ ಕೈಲೇ ಫಿಕ್ಸ್ ಮಾಡಿಸ್ತೀನಿ. ಸೊ ಅದು ಕೂಡ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಪ್ರೆಸೆಂಟ್ ಆದರೆ ಬೈಕ್ ಪರ್ಫಾರ್ಮೆನ್ಸ್ ಆದರೆ ಸೂಪರ್ ಆಗಿದೆ, ಸಖತ್ತಾಗಿದೆ. ಪ್ಲಸ್ ನಾವು ಸ್ಲೋ ಆಗಿ ಹೋಗ್ತಾ ಇದ್ದೀವಿ, ಏನೇ ತೊಂದರೆ ಇಲ್ಲ. 500 ಕಿಲೋಮೀಟರ್ವರೆಗೂ ಸ್ಲೋ ಆಗಿ ಹೋಗಿ ಮತ್ತೆ ಬಂದು ಸರ್ವಿಸ್ ಮಾಡಿಸ್ಕೊಳ್ಳಿ ಅಂದವ್ರೆ. ಸೊ ಅಲ್ಲಿವರೆಗೂ ನಾನು ಸ್ಲೋ ಆಗೇ ಹೋಗ್ತೀನಿ. ಆಸ್ ಆಫ್ ನೌ ಪರ್ಫೆಕ್ಟ್ ಕಂಡೀಷನಲ್ಲಿ ಇದೆ. ಸೊ ನೋಡೋಣ ಮುಂದೆ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು, ಮೈಲೇಜ್ ಎಷ್ಟು ಕೊಡುತ್ತೆ ಏನು ಅಂತ ನಾನು ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಆದರೆ ಅಪ್ಲೋಡ್ ಮಾಡ್ತೀನಿ. ಸೊ ನಾನು ಅಪ್ಲೋಡ್ ಮಾಡೋ ಕಂಪ್ಲೀಟ್ ಡೀಟೇಲ್ಸು ನಿಮ್ವರೆಗೂ ಬರಬೇಕಂದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಆದರೆ ಕ್ಲಿಕ್ ಮಾಡ್ಕೊಳ್ಳೋಕೆ ಹೇಳಿ. ಪ್ಲಸ್ ನೀವು ಕೂಡ ಅದನ್ನೇ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದ್ಯಾನ್ ಬೈ ಬೈ, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.